ಲೇ ಪೊದ್ದಿ, ಹೆಂಗನ ಮಾಡಿ ಹೋಗಿ ಇವಾಗ ನಾನು ನಮ್ಮ ಮನೆ ಸೇರ್ಕೋಬೇಕು ಅಷ್ಟೇನೇ ನೀ. ಇಲ್ಲ ಅಂತ ಹೇಳಿದ್ರೆ ದೇವ್ರಣೆಗೂನು ನನ್ನ ನಾದ್ನಿ ಎಲ್ಲ ತೇಳ್ಸಿ ಮುಳುಗಿಸ್ಬಿಡ್ತಾಳೆ. ಇವನರ ಮಾಡಿ ನಮ್ಮ ಮನೆ ಸೇರ್ಕೋಬೇಕಲ್ಲೇ. ಆದರೆ ಆ ದೆವ್ವ ತಿರ್ಗಾ ಅಲ್ಲೇ ಅಟ್ಕಾಯಿಸ್ಕೊಂಬಿಡ್ತದೆ, ಬಂದ್ಬಿಡ್ತದೆ. ಅದಕ್ಕೆ ನಂಗೆ ಭಯ ಆಯ್ತಿರೋದು. ಈಜೆ ಗಡಿಗೆ ಹೋಗಿಲ್ಲ, ಜಯ್ಯು ಜಯ್ಯು ಅಂತ ಹೇಳ್ಬಿಟ್ಟು ಹಿಂದೆ ಗಡಿಗೆ ಬಂದ್ಬಿಡ್ತದೆ ಕಣೆ. ಸುಮ್ಮನೆ ನನಗೆ ತಲೆ ಕೆಟ್ಟಿ ಹರಡ್ಬಿಟ್ಟಾಯ್ತು ನನಗಂತುನ್ವೆ. ಇದೇನ ಪಿಂಗ್ ಹಿಂದೆ ಬೀಳ್ತೈತಲ್ಲ ಇದು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ಲೇಪೊದ್ದಿ ನನ್ನ ಮನೆ ಸೇರ್ಕೋಬೇಕು ಅಂದರೆ ಫಸ್ಟಿಗೆ ದೆವ್ವ ಹೋಗಬೇಕು, ಆಮೇಲೆ ಏನಾರ ಒಂದು ಪ್ಲಾನ್ ಮಾಡಿಬಿಟ್ಟು ನಾವು ಮನೆ ಸೇರ್ಕೋಬೇಕು. ಅದೇ ಏನಾರ ಮಾಡಿ ನನಗೂ ನಿಮ್ಮ ಮನೆಗೆ ಇರೋಕ್ಕೆ ಏನು ಬೇಜಾರಿಲ್ಲ. ಆದರೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋಕ್ಕಾಯ್ತದೆ? ನೀನೇನು ಹೇಳು, ಒಂದಿನ ಚಂದ, 2 ದಿನ ಚಂದ, ವರ್ಷಾನ್ಗಟ್ಲೆ ಇರೋಕ್ಕಾಯ್ತದ? ನಾನು ನಿನಗೆ ಮೊನ್ನೆ ನಿನಗೆ ಹೇಳ್ದೆ ತಾನೆ ಹಿಂಗೆ ಕಣೆ ಅಂತ ಹೇಳ್ಬಿಟ್ಟು. ನೀನು ಇಲ್ಲ ಪೊದ್ದಿ ಅಂದೆ. ಸರಿ, ಯೋಚನೆ ಮಾಡೋಣ ಬಾ. ಇವನ ಒಂದು ಆಯ್ತದೆ, ಮಿತ್ರನ ಹತ್ರ ಮಾತಾಡಿ ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಬಾ. ನೀನು ತರಲೆ ಹಂಗಿನಂತ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರಬೇಡ, ಸರಿನೇ? ಏನೋ ಒಂದು ಕ್ಯಾಮೆ ಮಾಡ್ಕೊಂಡು ನೀನು ಸುಮ್ಮನಿರಬೇಕು. ಸರಿ ಬಿಡು, ಆಯಿತು, ಹಂಗೆ ನೀ ಮಾಡ್ತೀನಿ. ಈಗ ಹಂಗನ ಮಾಡಿ ನಾನು ಮನೆಗೆ ಸೇರ್ಕೋಬೇಕು, ಆ ಥರ ಮಾಡಿ ಸಾಕು. ಅದು ಏನು ಮಾಡ್ತೀಗೋ ಏನು ಬಿಡ್ತೀಗೋ ನನಗಂತೂ ಗೊತ್ತಿಲ್ಲ, ನಾನಂತೂ ಮನೆ ಸೇರ್ಕೋಬೇಕು. ಸರಿ ಆಯಿತು ಬಾ. ಯವ್ವ, ಇದೇನೇ ಹಿಂಗೈತದೆವ್ವ. ಜಯ್ಯು, ಬರಕ್ಕಿಲ್ವೇನೆ? ಬಾ ನನ್ನ ಜೊತೆ. ಸುಮ್ಕೇನ್ಯ ಬಾ. ನೀನು ಯಾವಾಗಿಂದ ಕರಿತಿದ್ದೀನಿ, ನಿಮ್ಮ ಅತ್ತೆರೆಲ್ಲ ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವ್ರೆ. ಆದ್ರೂ ನಾನು ಹೆಂಗೆ ಕರಿತಾ ಇದ್ದೀನಿ, ಬಾ 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 ಅಂತ ಹೇಳ್ಬಿಟ್ಟು. ನೀನು ಬರೆದಿದ್ದಂಗೆ ಇದು ಒಳ್ಳೆನೇನಿಯ ನೋಡು, ನನ್ನ ಮಾತು ಕೇಳು. ಸುಮ್ಕೇನಿಯ ನನ್ನ ಜೊತೆ ಬರೋದು ಕಲ್ತ್ಕ. ಬಾ ಹೋಗನ್ ಬಾ. ಯವ್ವ, ನಿನ್ಗೇನು ಬಂದ ದೊಡ್ಡಪತ್ತು ದೊಡ್ಡರಾಗ ನಿಂಗೆ ನನ್ನನ್ನು ಬಂದು ಜಯ್ಯು ಅಂತ ತಲೆ ತಿಂತಿದ್ದೀಗಲ್ಲ. ಸುಮ್ಮನೆ ಒಯ್ತೀಯ ಇಲ್ಲಿಂದ? ಇಲ್ಲ, ನಾನು ಸುಮ್ಕಿರಕ್ಕಿಲ್ಲ ನೋಡಿ. ನೀನು ನನಗೆ ಸುಮ್ಕೆ ರೈಸ್ ಗೀಜ್ ಮಾಡಿಸ್ಬಿಟ್ರೆ ಹೋಗಿ ಸುಮ್ಕೆ ನೀನು. ಯಾರು ನೀನು? ನನ್ನೆಲ್ಲ ಹಿಂಗೆ ರೋಪ್ ಹಾಕ್ಬಿಟ್ಟು ಹಿಂಗೆ ಕೇಳಕ್ಕೆ ನೀನು ಯಾರು ನೀನು? ಹೋಗು ಸುಮ್ಕೆನೆ ನೀಯ. ಯವ್ವ, ಹೆಂಗೈತಿದ್ದೆವ್ವ. ಜಯಿ, ನನ್ನ ಪ್ರೀತಿಯ ಜಯಿ, ಹೇಳ್ತೀನಿ ಕೇಳಿಸ್ಕ. ಸುಮ್ಮನೆ ನನ್ನ ಜೊತೆ ಬಾ ಅಂತ ಹೇಳಿದ್ನಲ್ಲ, ಸುಮ್ಮನೆ ನನ್ನ ಜೊತೆ ಬರೋದು ಕಲ್ತ್ಕ ನೀನು. ನಿಮ್ಮ ಮನೆಯಲ್ಲ ಮನೆಯಿಂದ ಈಚೆ ಕಡೆಗೆ ಹಾಕೋರಿ ಅಂತ ಹೇಳ್ದೆ ತಾನೆ, ಮತ್ತು ನಾನಿದ್ದೀನಿ ಬಾ. ಅಯ್ಯೋ, ನೀನು ಯಾಕೆ ನಾನು ಹಿಂದೆ ಬಿದ್ದಿದ್ಯೋ ನಾಕಾಣೆ. ನೋಡು, ಇವತ್ತೇ ಕೊನೆ. ನಾನು ಹಿಂದೆ ಏನಾರ ಬಂದ್ಬಿಟ್ಟೆ ಅಂದರೆ ನನಗೇನು ಯಾರು ಪರಿಚಯ ಇಲ್ಲ ಅಂತ ಅನ್ಕೊಬಿಟ್ಟ. ನನಗೆ ಎಷ್ಟು ಜನ ಪರಿಚಯ ಅವರೇ. ನಿನ್ನಂಥ ದೆವ್ವಗಳನ್ನೆಲ್ಲ ಓಡಿಸ್ಬಿಡ್ತಾರೆ ಅಷ್ಟೇ ಏನಿಯ. ಸುಮ್ಕೇನಿಯ ನೀನು ಇಲ್ಲಿಂದ ಹೊಂಟೋಗ್ಬಿಡು, ನನ್ನ ತಲೆ ತಿನ್ಬೇಡ ನೀನು. ನಿನ್ನನ್ನು ಕರ್ಕೊಂಡು ಹೋಗೋ ಗಂಟ ಇಲ್ಲಿಂದ ನಾನು ಎಲ್ಲೂ ಹೋಗಲ್ಲ. ನಿನ್ನನ್ನು ನಾನು ಕರ್ಕೊಂಡು ಹೋಗ್ಬೇಕು ಅಷ್ಟೇನಿಯ, ಕರ್ಕೊಂಡು ಒಯ್ತೀನಿ ಅಷ್ಟೇನೇನಿಯ. ನೀನು ಬಂದ್ರೇನೇನಿಯ ನಾನಂತೂ ಹೋಗೋದು. ನೋಡು ಜಯ, ಅರ್ಥ ಮಾಡ್ಕ. ಈ ದೆವ್ವದು ಅನ್ಸದ ಫೀಲಿಂಗ ಅರ್ಥ ಮಾಡ್ಕ ನೀನು, ನಿಜವಾಗೂನುವೆ. ಲೇ ಜೈ, ಬಾರೇ. ಈ ದೆವ್ವತ್ತಾಗೇನು ಸಂಭಾಷಣೆ ಮಾಡ್ಕೊಂಡು ಕುಂತಿದ್ಯಲ್ಲೇ? ನಿಂಗೇನು ತಲೆನಾಗೇನು ಬುದ್ಧಿ ಇಲ್ವಾ? ಬಾರೇ. ಲೇ ಪೊದ್ದಿ, ನಿಂತ್ಕಳೆ. ಲೇ, ಇದು ಯಾವ್ದು ದೆವ್ವ? ಯವ್ವ, ನಿಜವಾಗುನು ಹಿಂದೆ ಬಿದ್ಬಿಟ್ಟೈತೆ. ನಾನೆಲ್ಲ ಸುಮ್ಮನೆ ಏನೋ ಹೇಳ್ತೀಗ ಅನ್ಕೊಂಡ್ರೆ ಇದೇನೇ ದೆವ್ವ ಹಿಂದೆ ಬಿದ್ಬಿಟ್ಟೈತೆ. ಅದು ಯಾವ ದೆವ್ವನೋ ನನಗಂತೂ ಗೊತ್ತಿಲ್ವೇ. ನಿಜವಾಗುನು ಮಿತ್ರ ಬಂದ್ಮೇಲೆ ಇದನ್ವೇ ಬರೋಕ್ಕೆ ಶುರು ಮಾಡ್ಕೊಂಡ್ರದು. ಏನು ಮಾಡನಿ, ನನಗೂ ಬ್ಯಾರೆ ತಲೆ ಓಡ್ತಿಲ್ಲ. ಅಯ್ಯೋ, ಮಂತ್ರ ಕೊಟ್ಟಿಸ್ಕೊಂಡ್ರು ಇದು ಹೋಗೋಂಥ ದೆವ್ವ ಅಲ್ಲ ಕಣೆ. ನನಗೂ ಎಲ್ಲ ಸಾಕಾಗೋಗ್ಬಿಟ್ಟೈತೆ. ಎಲ್ಲನೂ ನೋಡ್ಬಿಟ್ಟೆ ನಾನಂತೂ ತಲೆ ಕೆಟ್ಬಿಟ್ಟು ನಾನು ಸುಮ್ಕಾಗೋಗ್ಬಿಟ್ಟಿದ್ದೀನಿ. ಏನು ಮಾಡನಿ ಏನು ಬಿಡನಿ ಅಂತ ಹೇಳ್ಬಿಟ್ಟು ನೋಡೇ, ಒಂದು ಕೆಲಸ ಮಾಡೋಣ. ಯಾವ್ದನ ಒಂದು ದೊಡ್ಡ ಮಂತ್ರವಾದಿತಕ್ಕೆ ಹೋಗ್ಬಿಟ್ಟು ಹಿಂಗೆ ಹೋಯ್ತೆ, ಹಿಂಗೆ ದೆವ್ವ ನಮ್ಮ ಹಿಂದೆ ಬರ್ತದೆ, ನೀವೇ ಏನಾರ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳಿ. ಜಯ, ನಿನಗಿನ್ನ ನಿನ್ನ ಫ್ರೆಂಡು ಸೂಪರ್ ಆಗವಳೆ. ನನಗಂತೂ ಅವಳ ಮ್ಯಾಲ ಒಂಥರ ಒಳಗೆ ನೀನಿಯ ಪೀರುತಿ ಉಟ್ಬಿಟ್ಟೈತಿ. ಜಯ, ನೀನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಅಂತಂದ್ರೆ ನಾನು ನಿನ್ನ ಫ್ರೆಂಡ್ ಜೊತೆ ನೀನು ಇರ್ತೀನಿ. ಲೇ ಪೊದ್ದಿ, ಅದು ಇವಾಗ ನಿನ್ನ ನೋಡಿದಕ್ಕೆ ನೀನೇ ಸಂದಾಕಿದೀಯ ಅಂತ ನಿನ್ನಿಂದೇನೆ ಬಿದ್ಬಿಡ್ತು ಕಣೆ. ನಿನ್ನ ಹೆಸರು ಪೊದ್ದುನಾ? ತುಂಬ ಚೆನ್ನಾಗೈತೆ ನಿನ್ನ ಹೆಸರು. ನೀನು ಅಷ್ಟೇನಿಯ ಬೆಳ್ಳಗೆ ತೊಂಡೆಕಾಯಿ ಇದ್ದಂಗೆ ಇದೆಯಾ. ಸೂಪರ್ ಆಗಿದೀಗ. ನೋಡು, ಇಲ್ಲಿ ನೆಮ್ಮದಿ ಇರಕ್ಕಿಲ್ಲ ನಿಂಗೆ. ನನ್ನ ಜೊತೆ ಬತ್ತೀಗ ನೆಮ್ಮದಿಯಾಗಿ ಆರಾಮಾಗಿ ಖುಷಿಯಾಗಿರ್ಬೋದು. ಬತ್ತೀಗ ನನ್ನ ಜೊತೆಗೆ. ಏಯ್, ಏನು ಅಂತ ಹೇಳ್ತಿದ್ದೀಗ ನೀನು? ಜೊತೆಗೆ ಬತ್ತೀಗ ಅಂತ ಕೇಳ್ತೀಗ? ಎಲ್ಲಿಂದ ಓಡ್ಬಿಡು ಸುಮ್ಕೇನಿಯ. ನೋಡು, ನಾನು ಜಯಮ್ಮನ ಥರ ಎದುರುಗಳಂತ ಮಗಳಲ್ಲ ನಾನು. ಸುಮ್ಮನೆ ಹೋಗ್ಬಿಡು. ಇಲ್ಲ ಬೇವಿನ ಕಡಿ ತರಿಸ್ಕೊಂಡ್ಬಿಟ್ಟು ಹೊಡೆಸ್ಬಿಡ್ತೀನಿ ಅಷ್ಟೇನಿಯ. ನೀನು ಬೇವಿನ ಕಡ್ಡೆಗನ ಒಡ್ಸು, ವಂಗೆ ಕಡ್ಡಿನಾಗನ ಒಡ್ಸು.
ಹ್ಞೂ ನಾನು ಜಯಮ್ಮನೇ ಸುಂದ್ರಿ ಅಂದ್ಕೊಂಡಿದ್ದೆ. ಹ್ಞೂ ಇಲ್ವಲ್ಲ, ನೀನು ಬೋಲ್ ಸುಂದರವಾಗಿದ್ದೀಗಲ್ಲ, ನೀನು ಬುಡಕ್ಕೆ ಮನಸ್ಸೇ ಗೊತ್ತಾ ಇಲ್ಲ ನನಗಂತೂ. ಯೋನ್ ಮಾಡನಿ ಒಳಗೆ ಮನಸ್ಸು ಬೇಜಾರು ಮಾಡ್ಕೊತೈತಿ. ಯೋನಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು. ಮಿತ್ರ ಏನೋ ಏನು ಅನ್ಕೊಂಡಿದ್ಯಾ? ಹಾಂ, ಪೊದ್ದು ತಂಟೆಗೆ ಬಂದಿದೆಯಲ್ಲ? ನೀನು ನೀನು ಹಾಂ, ನಾನೇ ನೋಡು. ಇದೇ ಕೊನೆ ಹೇಳ್ತಾ ಇದ್ದೀನಿ. ಪೊದ್ದು ತಂಟೆಗೇನಾದರೂ ಬಂದೆ ಅಂತಂದರೆ ನೆಟ್ಗಿರ ನೋಡು. ಏನು ನೀನು ಹೇಳ್ದಂಗೆಲ್ಲ ಕೇಳಬೇಕಾ? ನೀನು ಹೊಸ ದೆವ್ವ, ನಾನು ಹಳೇ ದೆವ್ವ. ಹೌದಾ? ಮತ್ ಬಾ ನನ್ನ ಜೊತೆ. ಅದೇನು ಫೈಟಿಂಗ್ ಮಾಡ್ತೀಯೋ ಮಾಡಿ ಬಂತೆ. ನೋಡು, ಪೊದ್ದು ಹೇಳಿದ್ನಲ್ಲ, ಪೊದ್ದು ನಮ್ಮ ಹುಡುಗಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಿತ ನೀನು ಹಿಂಗೇನ ಕಾಣಿಸ್ಕಂಡೆ ಅಂದರೆ ಸುಮ್ಮನಿರಲ್ಲ. ನೀನು ಈಗಲ್ಲ, ನಿನ್ನ ಆಮೇಲೆ ನೋಡ್ಕೊಂತೀನಿ. ಬಾ ಬಾ ಬಾ, ಅದೇನೋ ಮಾತಾಡಬೇಕು ಅಂತಲ್ಲ, ಬಾ ಬಾ ಮಾತಾಡಿವಂತೆ ಬಾ. ಯಮ್ಮ ಮಿತ್ರ ಬಂದಿದ್ದಕ್ಕೆ ಸುರಾಯ್ತು. ಅವರಿಬ್ರು ಏನೋ ಮಾತಾಡ್ಕೊಂಬಿಟ್ಟು ಬರಕ್ಕೆ ಹೋದ್ರಲ್ಲ. ಏನೋ ದೆವ್ವಗಳು ಭಾಷೆ ಇರ್ತದೆ ಅಂತ ಅನ್ನಿಸ್ತದೆ. ದೆವ್ವಗಳು ಮಾತಾಡ್ತಾರಲ್ಲ, ಅದಕ್ಕೆ ಏನಿಯ ದೆವ್ವಗಳು ಭಾಷೆ. ನನ್ನ ಪ್ರಕಾರ ಏನೋ ಮಾತಾಡ್ಕೊಂಡು ಬಂದ್ಬಿಟ್ಟು ಬರ್ತಾರೆ. ಇರು ನೋಡೋಣ, ಯಾಕೆ ಬೇಕು ಹೇಳಿ ಸುಮ್ಮನಿರು. ಹೆಂಗೋ ಮಿತ್ರ ಬಂದ್ಬಿಟ್ಟು ಕಾಪಾಡ್ತಲ್ಲ, ಅಷ್ಟೇನಿಯೇ ಸಾಕು. ಹೆಂಗೋ ಬಂದಿದ್ದು ಒಳ್ಳೇದೇ ಆಯಿತು, ಸುಮ್ಕಿರು. ಈಗ ಗೊತ್ತಾಯ್ತಲ್ಲ, ಹೇಳು. ಕ್ಷಮಿಸ್ಬಿಡಿ ಅಕ್ಕಂದಿರ, ಕ್ಷಮಿಸ್ಬಿಡಿ. ಇನ್ನೊಂದ್ಕಿಂತ ನಿಮ್ಮ ತಂಟೆಗೆ ಬರೋಕ್ಕಿಲ್ಲ, ಹೊಂಟೋಯ್ತೀನಿ. ನನಗೆ ಗೊತ್ತಿರಲಿಲ್ಲ ಯಾರು ಅಂತ ಹೇಳ್ಬಿಟ್ಟು ನಾನು ಹೊಂಟೋಯ್ತೀನಿ, ಸರಿನಾ? ನಾನು ಇನ್ನೊಂದ್ಕಿಂತ ನೀವು ಎಲ್ಲಿದ್ರು ನೀವು ಆ ಕಡೆಗೆ ಸುಳಿಯೋದೇ ಇಲ್ಲ ನಾನಂತೂ. ಸುಳಿದ್ರೆ ನಿನ್ನೊಂದು ಸುಳಿತೀನಿ ಅಷ್ಟೇನೆ. ನೋಡು, ಇಲ್ಲಿಂದ ಹೋಗ್ತಾ ಇರು. ನೀನಿನ್ನು 5 ವರ್ಷ ಇರೋಕ್ಕಿಲ್ವೇನ ಈ ಭೂಮಿ ಮೇಲೆ. ಆದರೆ ನಾನು ಎಷ್ಟು ವರ್ಷ ಬೇಕಾದರೂ ಇರ್ತೀನಿ. ಯಾಕಂದರೆ ಚಿಕ್ಕ ಏಜಾಗೆ ನೀನು ಸತ್ತೋಗಿದ್ದೀನಿ ನಾನು. ನೋಡು, ನಡಿಲ. ಆಯಿತು ಮಿತ್ರ, ಹೇಳ್ಬಿಡು, ನನ್ನ ತಂಟೆಗೂ ಬರಂಗಿಲ್ಲ ಈ ದೆವ್ವ ಅಂತ ಹೇಳ್ಬಿಟ್ಟು ಹೇಳಿಸ್ಬಿಡು ಮಿತ್ರ. ನನ್ನ ತಂಟೆಗೆ ನೀನಿಯಾ ಬಂದ್ಬಿಡ್ತದೆ. ಹೆಂಗೆ ಬಂದ್ಬಿಡ್ತದೆ ಗೊತ್ತಾ? ನನಗೆ ಭಯ ಆಯ್ತದೆ ಈ ದೆವ್ವದಿಂದ. ಮತ್ತೆ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟೈತೆ. ಬಂದು ಅಟ್ಕಾಯಿಸ್ಕೊಂತದಲ್ಲ. ಯಾರು ಟೆನ್ಷನ್ ಆಗಕ್ಕಿಲ್ಲ ಹೇಳು. ಅದಕ್ಕೆ ನೀನಿಯಾ ಉಗು ತೊಟ್ಟು ಸುಮ್ಕೆ ನೀನಿಯಾ. ನೋಡು, ಅವ್ರ ಜೀವನ ಬೇರೆ, ನಮ್ಮ ಜೀವನ ಬೇರೆ. ಅದು ನಿನಗೂ ಗೊತ್ತಲ್ಲ. ಅವ್ರ ಜೀವನಕ್ಕೆ ಯಾವತ್ತೂ ತೊಂದರೆ ಕೊಡೋಕೆ ಹೋಗ್ಬಾರ್ದು ನಾವು. ನಮ್ಮ ಪಾಡಿಗೆ ನಾವು ಇದ್ದೀವಿ ತಾನೇ. ಅವ್ರು ನಮ್ಮ ಜೀವನಕ್ಕೆ ತೊಂದರೆ ಮಾಡೋಕ್ಕಿಲ್ಲ ತಾನೇ. ನಾವು ಅವ್ರ ಜೀವನಕ್ಕೆ ತೊಂದರೆ ಕೊಡಬಾರ್ದು. ನಾವು ಮನುಷ್ಯರು ಜೀವನದಿಂದ ದೆವ್ವಗಳಾಗಿದ್ದೀವಿ. ನೋಡು, ಅವರು ಪಾಪ ಬದುಕವ್ರೆ. ಬದುಕಿರೋನನ್ನ ಬದುಕಕ್ಕೆ ಬಿಟ್ಬಿಡು. ಅವ್ರು ಪಡ್ಗವ್ರು. ಏನೋ ಹಿಂಗೆ ಇಷ್ಟೊಂದು ಕೇಳ್ತಿದ್ಯಲ್ಲ, ನಡಿ ಅಂತ ಹೇಳಿದ್ನಲ್ಲ, ನಡಿ. ಇದೇ ಕೊನೆ. ಇನ್ನೊಂದ್ಸಲ ಇವ್ರ ಕಣ್ಣಿಗೆ ಎಲ್ಲೂ ಕಾಣಿಸ್ಕೋಬಾರ್ದು ಅಷ್ಟೇನೆ. ಇಲ್ಲ, ಇದೇ ಕೊನೆ, ಇದೇ ಲಾಸ್ಟು. ನಾನು ಕಾಣಿಸ್ಕೊಳಕ್ಕಿಲ್ಲ. ಇನ್ನೊಂದ್ಕಿತ ಕಾಣಿಸ್ಕೊಂಡ್ರೆ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಅಷ್ಟೇನಿಯಾ. ಯಾರವ್ರು ನಮ್ಮ ಹಿಂದೆ ಅಂತ ಅನ್ಕೊಂಡಿದ್ಯಾ ಮಿತ್ರ? ನೀನು ಯೋನರ ಇನ್ನೊಂದ್ಕಿತ ಕಾಣಿಸ್ಕೊಂಡೆ ಅಂದರೆ ಮಿತ್ರ ನಿನ್ನ ಚಿತ್ರನ್ನ ಮಾಡ್ಬಿಡ್ತಾನೆ ಅಷ್ಟೇನೆ. ಹೋಗೋಗ್. ಏನು ಜಯಮ್ಮ, ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾ? ಮಿತ್ರ ಬಂದಿಲ್ವೇನೆ? ಮಿತ್ರ ಬಂದ್ಮೇಲೆ ಧೈರ್ಯ ಬರಬೇಕಲ್ವಾ? ನೀನು ಪರವಾಗಿಲ್ಲ. ಪೊದ್ದು ಡಾರ್ಲಿಂಗ್, ಎದ್ರುಕಂಡ? ನನಗಂತೂ ಭಯನೇ ಆಗಿಲ್ಲಪ್ಪ ಒಂಚೂರು. ನಾನು ಭಾಳ ಧೈರ್ಯವಾಗಿದ್ದೆ ಮಿತ್ರ. ಈ ಪೊದ್ದಿನಿಯ ಗಡ 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 ಅಂತ ನೋಡೋಗ್ತಾ ಇದ್ಲು. ನನಗೆ ಬೋಲು ಧೈರ್ಯ. ಜಯಮ್ಮ, ನಿನಗೆ ತುಂಬ ಧೈರ್ಯ ಅಲ್ವಾ? ನಾನು ನೋಡಿದೆ ಬಿಡು, ನಿನ್ನ ಧೈರ್ಯ ಎಲ್ಲ ಎಷ್ಟಿತ್ತು, ಏನಿತ್ತು, ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇದ್ದೆ. ಬಿಡು, ಇನ್ನೊಂದ್ಸಲ ಆ ದೇವ ನಿಮ್ಮ ತಂಟೆಗೆ ಬರೋಕ್ಕಿಲ್ಲ, ಸರಿನಾ? ಪೊದ್ದು ಡಾರ್ಲಿಂಗ್, ಹೆದರ್ಕೋಬೇಡ, ನಾನಿದ್ದೀನಲ್ಲ. ನಾನಿರೋ ತನಕ ಬ್ಯಾರೆ ದೇವುಗಳು ನೀನು ಮುಂದಕ್ಕೆ ಸುಳಿಯೋಕನ ಆಯ್ತವ. ನೀನು ಆರಾಮಾಗಿರು. ನೀನು ಹಿಂದು ಮುಂದೆ ನೀನೇ ಇರ್ತೀನಿ, ಆದರೆ ಯಾವಾಗೂ ನಿನ್ನ ಕಣ್ಣು ಕಾಣಕ್ಕಿಲ್ಲ ಅಷ್ಟೇ ಏನಿಯ, ಸರಿನಾ? ನೀನು ಆರಾಮಾಗಿರೋದು ಕಲಿ. ನೀನು ತಿಂತವಕ್ಕೆಲ್ಲ ಎದ್ರುಕೊಳಕ್ಕೆ ಹೋಗ್ಬಾರ್ದು. ಎದುರಿಸೋರು ಲಕ್ಷ ಜನ ಇರ್ತಾರೆ. ಮತ್ತೆ ನೀನು ಇರೋ ಗಂಟ ನಾನೇನು ಹೆದರ್ಕೊಳಕ್ಕಿಲ್ಲ ಬಿಡು ಮಿತ್ರ. ತುಂಬ ಥ್ಯಾಂಕ್ಸ್ ಮಿತ್ರ, ನೀನು ಬಂದಿದ್ದಕ್ಕೆ. ನೀನು ಬಂದು ಹೆಂಗನ್ವೆ ನನಗೆ ಭಾಳ ಸಹಾಯ ಮಾಡಿಬಿಟ್ಟೆ ನೀನಂತುನ್ವೆ. ಇಲ್ಲ ಅಂತ ಹೇಳಿದ್ರೆ ದೇವ್ರಣೆ ನೀನು ನಾವು ಇನ್ನೂ ಜಾಸ್ತಿ ನೋವನ್ನು ಅನುಭವಿಸ್ಬೇಕಿತ್ತೇನೋ. ಈ ಜಯಮ್ಮನ ಪಾಪ ಅವ್ರ ಅತ್ತೆ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವಳೆ. ಹೋಗಿ ಮನೆಗೆ ಬೇರೆ ಸೇರಿಸ್ಬೇಕು, ಏನಾರ ಪ್ಲಾನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡು. ಹೆಂಗೋ ದೇವದಿಂದ ಮುಕ್ತಿನೇ ಕೊಡಿಸ್ಬಿಟ್ಟೆ. ಇನ್ನೊಂದು ಕಿತ್ತ ಜಯಮ್ಮನ ಮನೆಗೆ ಆ ದೆವ್ವ ಹೋಗ್ದಿದ್ದಂಗೆ ನೀನೇ ಹೊಸಿ ಬುದ್ಧಿ ಹೇಳ್ಬಿಡು ಆ ದೆವ್ವಕ್ಕೆ. ಈಗ ಹೇಳಿ ಕಳಿಸಿದ್ದೀನಲ್ಲ ಪೊದ್ದು ಡಾರ್ಲಿಂಗ್, ಮತ್ತೆ ಬರೋಕ್ಕಿಲ್ಲ ಬಿಡು. ಸರಿನಾ? ಲೇ ಜಯಮ್ಮ, ಸುಮ್ಮನೆ ನೀ ಮನೆಯ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ನೆಮ್ಮದಿಗಿರೋದು ಬಿಟ್ಬಿಟ್ಟು ನನ್ನನ್ನು ಕರಿತೀಯಲ್ಲ, ಮನೆಗೆ ಬಾ ಅಂತ ಹೇಳ್ಬಿಟ್ಟು ಆರಾಮಾಗಿ ಮನೆ ಕಡೆ ಸಂಸಾರ ನೋಡ್ಕೊಂಡಿರು. ನಿಮ್ಮ ಅತ್ತೆನೇ ಎದುರ್ಸಕ್ಕೆ ಹೋಗಿ ಆಮೇಲೆ ನೀನೇ ಬೀದಿಗೆ ಬಂದ್ಬಿಟ್ಟಿದ್ದೀಗಲ್ಲ ನೋಡು.
ಯಾವ್ಯಾವ ಟೈಮ್ನಾಗ ಏನೇನು ಆಗಬೇಕು ಅದಾಯ್ತದೆ ಸರಿನಾ. ನಿನಗೆ ಧೈರ್ಯ ಐತೆ, ತಲೆ ಐತೆ, ಉಪಯೋಗಿಸು. ಸರಿ ಮಿತ್ರ ಆಯಿತು. ಇನ್ನು ಮ್ಯಾಲೆ ನೋಡ್ತಿರೋ ನಾನು ಹೆಂಗಿರ್ತೀನಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ನಿನಗೇನೇ ಗೊತ್ತಾಯ್ತದಲ್ಲ ನಾನು ಹೆಂಗೆ ಅಂತ ಹೇಳ್ಬಿಟ್ಟು ಹಂಗಿರ್ತೀನಿ ನೋಡು. ಸರಿ ಸರಿ ಆಯಿತು ಪದ್ದು ಡಾರ್ಲಿಂಗ್, ನೀವು ಹೋಗಿ. ಏನೋ ಜಯಮ್ಮನ ಮನೆಗೆ ಹೋಗ್ಬಿಟ್ಟು ನೀನೇನು ಹೇಳಿ ಅವ್ರ ಅತ್ತೆಗೆ ಏನೋ ಬುಡಿಸ್ಬಿಟ್ಟು ಮನೆ ಒಳಗಡಿಕೆ ಬಾ ಸರಿನಾ. ಏನು ಮಾಡೋಕ್ಕಾಯ್ತದ, ಅವಾಗ ನಡೀತಿರ್ತಾವೆ ಫ್ಯಾಮಿಲಿನಾಗ ಗಲಾಟಿ ಪಲಾಟಿ ಅನ್ನೋವು ಇದ್ದಿದ್ದೇನೆ. ನೀ ಶಾನೆ ತಲೆ ಕೆಡಿಸ್ಕೊಂಬೇಡ, ಹೋಗೋಗು ಆರಾಮಾಗಿ ಹೋಗಿ ಬಿಟ್ಬಿಟ್ಟು ಬಾ. ನೀನು ಅಷ್ಟು ಜಯಮ್ಮ ಕಿರಿಕ್ ಮಾಡ್ಕೊಬೇಡ. ನೀನು ನಾದ್ನಿ ಬೇರೆ ಬಂದವಳೆ, ಅಷ್ಟು ಸುಲಭ ಅಂತ ಅನ್ಕೊಬೇಡ. ನೀನು ನಾದ್ನಿ ಹೊಸಿ ಹುಷಾರಾಗಿರು ಸರಿನಾ. ಬಿಡು ಮಿತ್ರ, ನನ್ನ ಮುಂದೆ ಅವಳು ಏನೂ ಇಲ್ಲ. ಸರಿ ಸರಿ. ನೋಡ್ದೇನೆ ನಮ್ಮ ಮಿತ್ರ ಎಷ್ಟು ಸಹಾಯ ಮಾಡ್ತಿದ್ದೆ. ನಿಜವಾಗೂ ಮಿತ್ರನಂತ ದೇವ್ರ ಫ್ರೆಂಡ್ ಪಡೆಯಕ್ಕೆ ನಾವು ಪುಣ್ಯ ಮಾಡಿದ್ವಿ. ಎಂಥ ಕಷ್ಟಕಾಲ ಅಂದರೂ ಮುಂದೆ ಹೋಗ್ಬಿಟ್ಟು ಅಡ್ಡ ನಿಂತ್ಕೊಂಡ್ಬಿಡ್ತದೆ. ಭಾಳ ಒಳ್ಳೇದು ಕಣೆ, ನಿಜವಾಗೂ ಭಾಳ ಖುಷಿ ಆಯ್ತದೆ. ಸರಿ ಸರಿ ಬಾ. ನಿಮ್ಮ ಅತ್ತೆ ತಕ್ಕ ಹೋಗೋಕ್ಕೆ ಅಲ್ಲಿ ಮನೆಗೆ ಏನೋ ಒಂದು ಪ್ಲಾನ್ ಮಾಡಬೇಕಲ್ಲ, ಮಾಡೋಣ ಬಾ. ಓನೆ ಯೋನಾರ ಒಂದು ಮಾಡ್ಬೇಕಷ್ಟೇ ನೀ.